ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಾಜೇಶ್ವರಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಾಸಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು UIICAO ಅಂದರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಿಕ್ರೂಟ್ಮೆಂಟ್ ರಿಲೀಸ್ ಆಗಿದೆ. ಸೊ ಇದರಲ್ಲಿರೋ ಎಕ್ಸಾಮ್ ಪ್ಯಾಟರ್ನ್ ಡೀಟೇಲ್ಸ್ನ ತಿಳಿಸ್ತಾ ಇದ್ದೀನಿ. ಸೊ ಸಿಂಗಲ್ ಎಕ್ಸಾಮ್ಸ್ ಮಾತ್ರ ಇದೆ. ಒನ್ ಎಕ್ಸಾಮ್ಸ್ ಏನಾದರೂ ನೀವು ಕ್ವಾಲಿಫೈ ಆದರೆ ಅದರ ನೆಕ್ಸ್ಟ್ ಡೇ ನಿಮ್ಗೆ ಇಂಟರ್ವ್ಯೂ ಇರುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಎಕ್ಸಾಮ್ಸ್, ಅವೆರಡೂ ಕ್ವಾಲಿಫೈ ಆದಮೇಲೆ ನಿಮಗೆ ಆಫೀಸರ್ ಲೆವೆಲ್ ಎಕ್ಸಾಮ್ಸಲ್ಲಿ ಇಂಟರ್ವ್ಯೂ ಇರುತ್ತೆ ಮತ್ತು ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸಲ್ಲಿ ಇಂಟರ್ವ್ಯೂ ಇರೋದಿಲ್ಲ. ಬಟ್ ಆದರೆ ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲೆವೆಲ್ ಅಂದರೆ PO ಲೆವೆಲ್ ಎಕ್ಸಾಮ್ಸೇ ಇರುತ್ತೆ. ಸೊ ಇದರಲ್ಲಿ ಒಂದು ಎಕ್ಸಾಮ್ಸ್ ಮಾತ್ರ ಇದೆ. ಇಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅದರ ನೆಕ್ಸ್ಟ್ ಮತ್ತು ಮೇನ್ಸ್ ಎಕ್ಸಾಮ್ಸ್ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒನ್ ಎಕ್ಸಾಮ್ಸ್ ಮಾತ್ರ ಇದೆ. ಇದರ ನಂತರ ನಿಮಗೆ ಇಂಟರ್ವ್ಯೂ ಇರುತ್ತೆ. ಈವನ್ ಡಿಸ್ಕ್ರಿಪ್ಟಿವ್ ಪೇಪರ್ನೂ ಕೂಡ ಇರೋದಿಲ್ಲ. ಸೊ ಸಿಂಗಲ್ ಎಕ್ಸಾಮ್ ಪ್ಯಾಟರ್ನ್. ಸೊ ಎಕ್ಸಾಮ್ ಪ್ಯಾಟರ್ನ್ ಏನಂದರೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ನಿಮಗೆ ರೀಸ್ನಿಂಗ್, ಇಂಗ್ಲೀಷ್, ಕ್ವಾಂಟ್, GA, ಕಂಪ್ಯೂಟರ್ ಇರುತ್ತೆ. ಅದೇ ಥರ ಇಲ್ಲಿನೂ ಕೂಡ ನಿಮಗೆ ರೀಸ್ನಿಂಗ್ ಸಬ್ಜೆಕ್ಟ್ ಇದೆ, ಇಂಗ್ಲೀಷ್ ಸಬ್ಜೆಕ್ಟ್ ಇದೆ, ಕ್ವಾಂಟ್ ಅಂದರೆ ಮ್ಯಾಥಮೆಟಿಕ್ಸ್, GA ಅಂದರೆ ಜನರಲ್ ಅವೇರ್ನೆಸ್. ಬಟ್ ಇದರಲ್ಲಿ ಫೈನಾನ್ಷಿಯಲ್ ಅವೇರ್ನೆಸ್ನೂ ಕೂಡ ನೀವು ತುಂಬ ಓದ್ಕೊಳ್ಳಿ. ಯಾಕಂದರೆ ಇನ್ಶೂರೆನ್ಸ್ ಕಂಪ್ನಿ ಎಕ್ಸಾಮ್ಸ್ ಆಗಿರೋದ್ರಿಂದ ಸೊ ನಿಮ್ಗೆ ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ಜಾಸ್ತಿ ಕ್ವಶನ್ಸ್ GA ಸಬ್ಜೆಕ್ಟಲ್ಲಿ ಕೇಳಿರ್ತಾರೆ. ಆಮೇಲೆ ಕಂಪ್ಯೂಟರ್. ಸೊ ಇದರಲ್ಲಿನೂ ಕೂಡ ಸೇಮ್ ಸಿಲೆಬಸ್ ಇದೆ. ಸೊ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಯಾವ ಥರ SBI ಕ್ಲರ್ಕ್ ಇವಾಗ ಏನಾದರೂ ಪ್ರಿಪೇರ್ ಮಾಡ್ತಿರೋರು, ಏನಾದರೂ ನೀವು ಮೇನ್ಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದ್ದಿದ್ರೆ ನೀವು ಕೂಡ ಇದನ್ನ ಅಪ್ಲೈ ಮಾಡಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಬೇರೆ ಯಾರೇ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ತಿರೋರು ಈ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಸಿಲೆಬಸ್ ಎಲ್ಲನೂ ಕೂಡ ಸೇಮ್ ಆಗಿಯೇ ಇರುತ್ತೆ ಮತ್ತು ಸಬ್ಜೆಕ್ಟ್ ಕೂಡ ಸೇಮ್ ಆಗಿದೆ. ರೀಸ್ನಿಂಗು ಕೂಡ ನಿಮ್ಗೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಇರುತ್ತೆ. ಇಂಗ್ಲೀಷ್, ಕ್ವಾಂಟ್, ಮ್ಯಾಥಮೆಟಿಕ್ಸ್, ಆಮೇಲೆ ಜನರಲ್ ಅವೇರ್ನೆಸ್, ಕಂಪ್ಯೂಟರ್. ಆಮೇಲೆ 50 ಮಾರ್ಕ್ಸ್ ರೀಸ್ನಿಂಗ್, 50 ಕ್ವಶನ್ಸ್ 50 ಮಾರ್ಕ್ಸ್, ಇಂಗ್ಲೀಷ್ 40 ಕ್ವಶನ್ಸ್ 40 ಮಾರ್ಕ್ಸ್, ಕ್ವಾಂಟ್ ಅಂದರೆ ಮ್ಯಾಥಮೆಟಿಕ್ಸ್ 50 ಕ್ವಶನ್ಸ್ 50 ಮಾರ್ಕ್ಸ್, GA ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ 40 ಮಾರ್ಕ್ಸ್, ಕಂಪ್ಯೂಟರ್ 20 ಕ್ವಶನ್ಸ್ 20 ಮಾರ್ಕ್ಸ್. ಟೋಟಲ್ ನಿಮಗೆ 200 ಕ್ವಶನ್ಸ್ 200 ಮಾರ್ಕ್ಸ್ ಇರೋ ಪೇಪರ್ ಇದೆ. ಸಿಂಗಲ್ ಎಕ್ಸಾಮ್ಸ್, ಇದೊಂದು ಎಕ್ಸಾಮ್ಸ್ನ ನೀವು ಕ್ವಾಲಿಫೈ ಆಯಿತು. ಸೊ ನೀವು ಡೈರೆಕ್ಟ್ ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತೀರಾ. ಸೊ ಇಂಟರ್ವ್ಯೂ ಆದಮೇಲೆ ಡೈರೆಕ್ಟ್ ನಿಮಗೆ ಸೆಲೆಕ್ಷನ್ ಇರುತ್ತೆ. ಸೊ ರೀಸ್ನಿಂಗ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕ್ವಾಂಟ್, GA, ಕಂಪ್ಯೂಟರ್. ಸೊ SBI ಕ್ಲರ್ಕ್ ಮೇನ್ಸ್ ಲೆವೆಲಲ್ಲಿ ಪ್ರಿಪೇರ್ ಮಾಡಿ. ಇವಾಗ ಏನಾದರೂ ಈ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತಿರೋರಾದರೆ SBI ಕ್ಲರ್ಕ್ ಮೇನ್ಸ್ ಲೆವೆಲ್ ಅಥವಾ SBI PO ಮೇನ್ಸ್ ಲೆವೆಲ್ ಈ ಥರ ಸ್ವಲ್ಪ ಹೈ ಲೆವೆಲ್, ಮಾಡ್ರೇಟ್ ಟು ಡಿಫಿಕಲ್ಟ್ ಲೆವೆಲ್ ಅಂದರೆ PO ಲೆವೆಲ್ ಎಕ್ಸಾಮ್ಸ್ ಥರನೇ ಇರುತ್ತೆ. ಸೊ ಮಾಡ್ರೇಟ್ ಲೆವೆಲ್ ಇರುತ್ತೆ. ಸೊ ಅದೇ ಥರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸಸ್ ಮಾಡ್ಕೊಳ್ಳಿ. ಇದರ ರಿಕ್ರೂಟ್ಮೆಂಟ್ UIICAO ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅದನ್ನು ಅಟೆಂಪ್ಟ್ ಮಾಡಿ ಮಾಕ್ ಟೆಸ್ಟ್ನ. ಆಮೇಲೆ ಮಾಕ್ ಟೆಸ್ಟ್ ಏನಾದರೂ ಸಿಕ್ಕಿದರೆ ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ ಆದಷ್ಟು ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ಆಲ್ರೆಡಿ ಸಿಲೆಬಸ್ನ ಪ್ರಿಪೇರ್ ಆಗಿರೋರು ಮಾಕ್ ಟೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ಇನ್ನೂರ್ಗೆ ಯಾರು ಪ್ರಿಪೇರ್ ಆಗಿಲ್ಲ ಆದಷ್ಟು ಬೇಗ ಪ್ರಿಪೇರ್ ಆಗಿ. ಯಾಕಂದರೆ ಫೆಬ್ರವರಿನಲ್ಲಿನೇ ನಿಮ್ಗೆ ಇದ್ರೆ ಎಕ್ಸಾಮ್ಸ್ ಇದೆ. ಸೊ ರೀಸ್ನಿಂಗ್, ಇಂಗ್ಲೀಷ್, ಕ್ವಾಂಟ್, GA ಮತ್ತು ಕಂಪ್ಯೂಟರ್ ಈ 5 ಸಬ್ಜೆಕ್ಟ್ಸ್ ಇದೆ. ಸೊ ಇದನ್ನು ಬ್ಯಾಂಕಿಂಗ್ ಎಕ್ಸಾಮ್ ಸಿಲೆಬಸ್ ಸೇಮ್ ಆಗಿರುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ ಸಿಲೆಬಸ್ಸಲ್ಲಿ ನೀವು ಏನು ಸ್ಟಡಿ ಮಾಡ್ತೀರೋ ಅದೇ ಕೂಡ ಇದರಲ್ಲೂ ಕೂಡ ಇರುತ್ತೆ. ಸೊ ಮಾಡ್ರೇಟ್ ಲೆವೆಲಲ್ಲಿ ಎಕ್ಸಾಮ್ಸ್ ಇರುತ್ತೆ. ಸೊ SBI ಕ್ಲರ್ಕ್ ಮೇನ್ಸ್ ಲೆವೆಲ್ ಪ್ರಿಪೇರ್ ಮಾಡಿದ್ರು ಕೂಡ ಈ ಎಕ್ಸಾಮ್ಸಿಗೆ ನೀವು ಅಪ್ಲೈ ಮಾಡ್ಬೋದು. ಡ್ಯೂರೇಷನ್ 2 hours ಅಂದರೆ 2 ತಾಸು ಮಾತ್ರ ಇರುತ್ತೆ ಈ ಎಕ್ಸಾಮ್ಸಿಗೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ನಿಮಗೆ SBI ಕ್ಲರ್ಕ್ ಮೇನ್ಸ್ ಲೆವೆಲ್ ಎಕ್ಸಾಮ್ಸಲ್ಲಿ 2 hours 45 minutes ಈ ಥರ ಇರುತ್ತೆ. ಬಟ್ ಇಲ್ಲಿ ಬರೀ 2 hours ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಸೊ SBI ಕ್ಲರ್ಕ್ ಮೇನ್ಸ್ ಲೆವೆಲ್ಗಿಂತನೂ ಡಿಫಿಕಲ್ಟ್ ಆದರೂ ಆಗಿರ್ಬೋದು ಅಥವಾ ಸ್ವಲ್ಪ ಈಸಿ ಲೆವೆಲ್ ಆದ್ರೂ ಎಕ್ಸಾಮ್ಸ್ ನಿಮಗೆ ಬರ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸಸ್ ಮಾಡಿಕೊಂಡ್ರೆ ಸೊ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ಥರ ಅಂತ. ಆದಷ್ಟು ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಮೇನ್ಸ್ ಲೆವೆಲ್ ಪ್ರಿಪೇರ್ ಮಾಡಿ. ಸೊ ಅಂದರೆ ನಿಮಗೆ ಈ ಎಕ್ಸಾಮ್ಸ್ ನೀವು ಕ್ವಾಲಿಫೈ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದಿಲ್ಲ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ನಿಮಗೆ ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್ಸಲ್ಲಿ ಯಾವಾಗಲೂ ಕೂಡ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಸೊ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಆದ ತಕ್ಷಣ ಡಿಸ್ಕ್ರಿಪ್ಟಿವ್ ಅಂದರೆ ಇದರಲ್ಲಿ essay ಮತ್ತು ಲೆಟ್ ರೈಟಿಂಗ್ ಈ ಥರ ಎಲ್ಲ ಬಂದಿರುತ್ತೆ. ಅದರಲ್ಲಿ ಟೈಪ್ ಮಾಡೋದಿರುತ್ತೆ. ನೀವು PC-ನಲ್ಲಿನೇ ನಿಮಗೆ ಆನ್ಲೈನ್ನಲ್ಲಿನೇ ಟೆಸ್ಟ್ ಇರುತ್ತೆ. ಡಿಸ್ಕ್ರಿಪ್ಟಿವ್ essay 250 words ಆಗಿರ್ಬೋದು, ಲೆಟ್ ರೈಟಿಂಗ್ ಈ ಥರ ಎಲ್ಲನೂ ಕೊಟ್ಟಿರ್ತಾರೆ. ಬಟ್ ನೀವು ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಸೊ ನಿಮ್ಗೆ ಜಸ್ಟ್ ಆಬ್ಜೆಕ್ಟ್ ಟೈಪ್ಸ್ ಇದು ಒಂದು ಎಕ್ಸಾಮ್ ಸಿಂಗಲ್ ಎಕ್ಸಾಮ್ಸ್ ಮಾತ್ರ ಇದೆ. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇಲ್ಲ. ಇದು ಆಫೀಸರ್ ಲೆವೆಲ್ ಎಕ್ಸಾಮ್ಸ್ ಆಗಿದ್ರೂ ಕೂಡ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇಲ್ಲ. ಸೊ ಇದೊಂದು ಅಡ್ವಾಂಟೇಜ್. ಯಾರೂ ಇನ್ನೂವರೆಗೂ ಅಪ್ಲೈ ಮಾಡಿಲ್ಲ, ಎಲ್ಲರೂ ಕೂಡ ಅಪ್ಲೈ ಮಾಡಿ ಆದಷ್ಟು ಚೆನ್ನಾಗಿದ್ದಕ್ಕೆ ಪ್ರಿಪೇರ್ ಆಗಿ. ಸೊ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ನೂ ಇರೋದಿಲ್ಲ. ಒನ್ ಎಕ್ಸಾಮ್ ಸಿಂಗಲ್ ಎಕ್ಸಾಮ್ಸ್ ಮಾತ್ರ ಇರುತ್ತೆ. ಅದು ರೀಸ್ನಿಂಗ್, ಇಂಗ್ಲೀಷ್, ಕ್ವಾಂಟ್, GA ಮತ್ತು ಕಂಪ್ಯೂಟರ್. ಸೊ ಇದನ್ನು ಆಬ್ಜೆಕ್ಟಿವ್ ಟೈಪ್ಸ್ ಇದನ್ನ ಏನಾದರೂ ಕ್ವಾಲಿಫೈ ಆದರೆ ಸೊ ಡೈರೆಕ್ಟ್ ನೀವು ಇಂಟರ್ವ್ಯೂ ಕ್ವಾಲಿಫೈ ಆಗ್ತೀರಾ. ಸೊ ಇಂಟರ್ವ್ಯೂ ಕ್ಲಿಯರ್ ಆದಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಆಮೇಲೆ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಿಂತಲೂ ಜಾಸ್ತಿ ಸ್ಯಾಲ್ರಿ ಇದೆ. ಸೊ ಇದರಲ್ಲಿ ಗ್ರಾಸ್ ಪೇನೇ 88,000 ಇದೆ. ಸೊ ಸ್ಯಾಲ್ರಿ 88,000.
ನಿಮಗೆ ಬೇಸಿಕ್ ಪೇ 55,000ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಇನ್ಕ್ರಿಮೆಂಟ್ ಆಮೇಲೆ ಅಲವೆನ್ಸಸ್ ಇದನ್ನೆಲ್ಲನೂ ಕೂಡ ಆ್ಯಡ್ ಆಗಿ 88,000 ಪರ್ ಮಂತ್ ನಿಮಗೆ ಇದರಲ್ಲಿ ಸ್ಯಾಲ್ರಿ ಇದೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಿಂತಲೂ ಕೂಡ ಸ್ಯಾಲ್ರಿ ಜಾಸ್ತಿನೇ ಇದೆ ಇದು ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ. ಇದು ಕೂಡ ಎಷ್ಟು ಜನ ಇನ್ಶೂರೆನ್ಸ್ ಅಂದರೆ ನೀವು ಲೈಕ್ ಪ್ರೈವೇಟ್ ಜಾಬ್ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಇದು ಪಬ್ಲಿಕ್ ಸೆಕ್ಟರ್ ಜಾಬ್. ಸೊ ಇದು ಕೂಡ ಗೌರ್ಮೆಂಟ್ ಜಾಬೇ. ಎಲ್ಲರೂ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ತಿರೋರಾಗಿರ್ಬೋದು, ಸೊ ಇವಾಗ ತಾನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರು ಆಗಿರ್ಬೋದು, ಸೊ ಯಾರೇ ಆಗಿದ್ರು ಕೂಡ ಈ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿ ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.